ಓಂ ಸಂಪತ್ತೇರಿತಿ ಜೇಮಿನಿ ತಥಾ ಹಿ ದರ್ಶಯತಿ ಓಂ. ಅಧ್ಯಾಯದ 2ನೇ ಪಾದದ 31ನೇ ಸೂತ್ರ ಇದು. ಅದರ ತತ್ವಪ್ರಕಾಶಕ ನಾವಿಗೆ ನೋಡಿ ಮುಗಿದಿದ್ದೇವೆ. ಮತ್ತೆ ಸಪ್ತರ್ಕ ದೀಪಾವಳಿ ಪದ್ಮನಾಭ ಟಿಪ್ಪಣಿ ಇಲ್ಲ. ತತ್ವಪ್ರದೀಪ ನೋಡೋದು. ಸಾಕ್ಷಾತ್ ಪರಮ ಮುಖ್ಯತೆಯ ಬ್ರಹ್ಮವಾಚಕತ್ವೇಪಿ. ಸಾಕ್ಷಾತ್ ಅಂತ ಹಿಂದೆ ಬಂದಿದೆ ಹಿಂದಿನ ಸೂತ್ರದಲ್ಲಿ. ಆದ್ದರಿಂದ ಆ ಸೂತ್ರದಿಂದ ಸಾಕ್ಷಾತ್ ಅಂತ ಇಲ್ಲಿ ಅಧ್ಯಾಹಾರ ಮಾಡ್ಕೋಬೇಕು ಅಂತ ಅಭಿಪ್ರಾಯ. ಸಾಕ್ಷಾತ್ ಪವಿರೋಧಂ ಜೈಮಿನಿ ಅನ್ನೋ ಸೂತ್ರದಲ್ಲಿ ಬಂದಿದೆ. ಸಾಕ್ಷಾತ್ ಅಂದ್ರೆ ಪರಮ ಮುಖ್ಯ ವೃತ್ತಿಯಿಂದ ಬ್ರಹ್ಮವಾಚಕಗಳಾಗಿವೆ ಈ ಶಬ್ದಗಳೆಲ್ಲವೂ. ಆದರೂ ಇತರತ್ರ ವ್ಯವಹಾರ ಪ್ರಯೋಜನ. ಅದೇನು ಪ್ರಯೋಜನ? ಬೇರೆ ಕಡೆ ಅಜ್ಞಾದಿಗಳಲ್ಲಿ ಅದನ್ನು ವ್ಯವಹಾರ ಮಾಡ್ತೀವಲ್ಲ, ಅದಕ್ಕೇನು ಪ್ರಯೋಜನ? ತತ್ರ ವ್ಯವಹಾರಾಭಾವೇ ಕೇಶಾಂಶಿತ್ ಹೇತುಂಚ ವದನ್. ಪ್ರಯೋಜನ ಅಂತೂ ಮಾಡ್ತೀವಿ, ಆದರೆ ಮುಖ್ಯವಾಗಿ ಅಲ್ಲಿ ವ್ಯವಹಾರ ಇಲ್ಲ, ಅಮುಖ್ಯವಾಗಿ ವ್ಯವಹಾರ ಮಾಡ್ತೇವೆ ಅಷ್ಟೆ. ಕೇಶಾಂಶಿತ್ ಹೇತುಂಚ ವದನ್. ಇದಕ್ಕೆ ಏನು ಕಾರಣ ಹೇಳುವಂತಹ ಈ ಜೈಮಿನಿ ಋಷಿಗಳು ಸೂಕ್ತ ಮಂತ್ರಾದಿ ನಿಯಮ ಅಗ್ನ್ಯಾದಿ ಸೂಕ್ತಾದಿಭಿ ಭಗವದುಪಾಸಕಾನಾಂ ಅಗ್ನ್ಯಾದಿ ಸಂಪತ್ತ್ಯಾ ಮನ್ಯತೆ. ಜೈಮಿನಿ ಋಷಿಗಳ ಅಭಿಪ್ರಾಯದಂತೆ ಸೂಕ್ತ ಮತ್ತು ಮಂತ್ರ ಇವೇ ಮೊದಲಾದ ನಿಯಮ. ಈ ನಿಯಮ ಅಂತೂ ಜಗತ್ತಿನಲ್ಲಿ ಕಂಡಿದೆ. ಅದು ಯಾಕೆ ಆ ಥರ ಕಂಡಿದೆ ಅನ್ನೋದಕ್ಕೆ ಅವರೊಂದು ಜೈಮಿನಿ ಋಷಿಗಳು ತಮ್ಮದೇ ಆದ ಅಭಿಪ್ರಾಯವನ್ನು ಹೇಳ್ತಾರೆ. ವೇದವ್ಯಾಸರ ಅಭಿಪ್ರಾಯವೇ, ಅದಕ್ಕೆ ವಿರುದ್ಧವಾದ ಅಭಿಪ್ರಾಯ ಏನಲ್ಲ, ಅದನ್ನೇ ಅವ್ರು ಹೇಳ್ತಾರೆ. ಸೂಕ್ತ ಮಂತ್ರ ಮತ್ತು ಆದಿ ಶಬ್ದದಿಂದ ವಿದ್ಯಾ ಅಂತ ತಿಳ್ಕೋಬೇಕು. ಸೂಕ್ತ ಅಂದ್ರೆ ಒಂದು 8-10 ಮಂತ್ರಗಳು ಸೇರಿದಂತಹ ಒಂದು ಭಾಗ, 10-15 ಇರ್ಬೋದು. ಪುರುಷ ಸೂಕ್ತ ಅಂದ್ರೆ 16 ಋಗ್ವೇದದಲ್ಲಿ, ಮತ್ತೆ ಯಜುರ್ವೇದದಲ್ಲಿ 18. ಹೀಗೆಲ್ಲ ಇರುವಂಥ ಒಂದು ಸಣ್ಣ ಭಾಗ, ಅದಕ್ಕೆ ಸೂಕ್ತ ಅಂತಾರೆ. ಆ ಸೂಕ್ತದಲ್ಲಿ ಬರುವಂತಹ ಪ್ರತಿಯೊಂದು ಋಕ್ ಏನಿರ್ತದಲ್ಲ ಅದನ್ನು ಮಂತ್ರ ಅಂತಾರೆ. ಈ ಪುರುಷ ಸೂಕ್ತ ಮೊದಲಾದ ಒಂದು 2-4 ಸಂಗತಿಗಳನ್ನು ಸೇರಿಸಿ ಅದರೊಂದು ವಿದ್ಯಾ ಅಂತಾರೆ. ವಿದ್ಯಾ ಅಂದ್ರೆ ಸಾಮಾನ್ಯವಾಗಿ ಒಂದು ಅಧಿಕರಣ ಅಂತ ನಾವು ತಿಳ್ಕೋಬಹುದು. ಹೀಗೆ ಮಂತ್ರ ಅಂದ್ರೆ ಒಂದೊಂದು ವಾಕ್ಯ, ಒಂದೊಂದು ಶ್ಲೋಕ. ಸೂಕ್ತ ಅಂದ್ರೆ 16-18 ಮಂತ್ರಗಳಿಂದ ಕೂಡಿರುವಂತಹ ಒಂದು ಸೂಕ್ತ. ಸೂಕ್ತ ನಿಯಮ ಆದಿ ಅಂತಿದೆ, ಮಂತ್ರಾದಿ ನಿಯಮ ಅಂತ. ಮಂತ್ರ ಆದಿ ಪದದಿಂದ ಸೂಕ್ತ ಮತ್ತು ಮಂತ್ರ ಆದ್ಮೇಲೆ ಆದಿ ಪದದಿಂದ ವಿದ್ಯಾ ಅಂತ ತಗೋಬೇಕು. ಅಥವಾ ಇಡೀ ಒಂದು ಮಂಡಲ, ಪವಮಾನ ಮಂಡಲ ಅಂತ ಕರೀತಿರ್ತಾರೆ. ಪವಮಾನ ಮಂಡಲ ಅಂದ್ರೆ ಪವಮಾನವನ್ನು ಪ್ರತಿಪಾದನೆ ಮಾಡುವಂತಹ ಒಂದು ಇಡೀ ಮಂಡಲ. ಋಗ್ವೇದದಲ್ಲಿ ಇಡೀ ಋಗ್ವೇದವನ್ನು 10 ಮಂಡಲವಾಗಿ ಮತ್ತು 8 ಅಷ್ಟಕವಾಗಿ ವಿಭಾಗ ಮಾಡ್ತಾರೆ. ಅಂತ ಇಡೀ ಆದಿಪದದಿಂದ ಮಂಡಲ, ಅದನ್ನೇ ವಿದ್ಯಾ, ಪವಮಾನ ವಿದ್ಯಾ ಅಂತಲೂ ಅದನ್ನು ಹೇಳಬಹುದು. ಹೀಗೆಲ್ಲ ಅದನ್ನು ಬೇರೆ ಬೇರೆ ಆದಿ ಶಬ್ದದಿಂದ ಮಂಡಲ ಅಂತ ಅನ್ನೋದನ್ನು ಅಥವಾ ಅಷ್ಟಕ ಅಂತ ಅನ್ನೋದನ್ನು ಕೂಡ ನಾವು ತಗೊಳ್ಬಹುದು. ಈ ವ್ಯವಸ್ಥೆಯನ್ನು ಹೇಗೆ ಕೂಡಿಸ್ತಾರೆ ಜೈಮಿನಿಗಳು ಅಂದ್ರೆ ಅಜ್ಞಾದಿ ಸಂಪ್ರಾಪ್ತ್ಯ. ಮತ್ತು ಪ್ರದೀಪದಲ್ಲಿ ಅಜ್ಞಾದಿ ಸಂಪ್ರಾಪ್ತ್ಯ ಅನ್ನೋದ್ರಲ್ಲಿ ಸ್ಪೇಸ್ ಬೇಡ, ಅದು ಸಮಸ್ತ ಪದ. ಅಜ್ಞಾದಿ ಸಂಪ್ರಾಪ್ತ್ಯ ಅಂತ ಅನ್ನೋದು ನಡುವೆ ಸ್ಪೇಸ್ ಬೇಡ, ಅದು ಸಮಸ್ತ ಪದ. ಆದ್ರಿಂದ ಅದನ್ನು ಸಮಸ್ತ ಪದ ಅಂತ ಕಾಣುವ ರೀತಿಯಲ್ಲಿ ನಡುವಿನ ಸ್ಪೇಸ್ ಅಂತ ತೆಗೆದುಹಾಕ್ತಾರೆ. ಹೀಗೆ ಜೈಮಿನಿ ಮನ್ಯತೆ. ಇದಾದ್ಮೇಲೆ ದರ್ಶಯತಿ ಅಂತಿದೆಯಲ್ಲ, ದರ್ಶಯತಿ ಅಂದ್ರೆ ಸೂಕ್ತದಲ್ಲೇ ಸೂಚಿತವಾದ ಒಂದು ಶ್ರುತಿಯನ್ನ ತೋರಿಸ್ತಾರೆ ಆಚಾರ್ಯ. ತಥಾ ಹಿ ದರ್ಶಯತಿ, ವೇದಪುರುಷ ದರ್ಶಯತಿ. ಅದನ್ನ ಆಚಾರ್ಯರು ಕೂಡ ತಮ್ಮ ಯಥಾ ಉಪಾಸತೆ ತದೇವ ಭವತಿ ಅನ್ನುವ ಮಾತಿನಿಂದ ತೋರಿಸಿದ್ದಾರೆ. ಈಗ ಅಲ್ಲಿ ತಮ್ಮ ಯಥಾ ಉಪಾಸತೆ ಅಂತೇನು ಬಂದಿದೆಯಲ್ಲ, ಅದಕ್ಕೆ ಜಯತೀರ್ಥ ಮಾಡಿದ ವ್ಯಾಖ್ಯಾನಕ್ಕಿಂತ ಸ್ವಲ್ಪ ಭಿನ್ನವಾಗಿ ಶ್ರೀಕೃಷ್ಣ ಪಂಡಿತರು ಮಾಡಿದ್ದಾರೆ.
ಜಯತೀರ್ಥದ ದೃಷ್ಟಿಯಲ್ಲಿ ತದೇವ ಭವತಿ ಅಂತ ಏನಿದೆಯಲ್ಲ, ಭವತಿ ಅನ್ನೋದಕ್ಕೆ ಪ್ರಾಪ್ನುವಂತಿ ಅಂತ ಅರ್ಥ ಮಾಡಬೇಕು. ತಮ್ ಯಥಾ ಯಥಾ ಉಪಾಸತೆ, ಉಪಾಸತೆ ಅಂತ ಹೀಗೆ ಹೇಳಿದಾಗ ಉಪಾಸತೆ, ಉಪಾಸಾತೆ, ಉಪಾಸತೆ ಅಂತ ಒಂದು ವಿಧಾನ. ಆಸ ಉಪವೇಶನೆ ಅಂತ ಧಾತು ಇಟ್ಕೊಂಡ್ರೆ ಆವಾಗ ಉಪಾಸತೆ ಅಂತ ಲಟ್ಲಕಾರ, ಲಟ್ಲಕಾರದ ಪ್ರಥಮ ಪುರುಷ ಏಕವಚನ. ಉಪಾಸತೆ, ಉಪಾಸಾತೆ, ಉಪಾಸತೆ ಅಂತ ಅನ್ನೋದು ಬಹುವಚನ ಆಗ್ತದೆ. ಆದ್ರಿಂದ ತಮ್ಮ ಯಥಾ ಯಥಾ ಉಪಾಸತೆ ಅಂತ ಶ್ರುತಿಯಲ್ಲಿದೆ. ಹಾಗೆ ಹೇಳಿದಾಗ ತದೇವ ಭವತಿ ಅಂತ ಹೀಗೆ ಹೇಳಿದಾಗ ಉಪಾಸತೆ ಅಂತ ಬಹುವಚನ ಬಂದ ಮೇಲೆ ಮುಂದೆ ಕೂಡ ಬಹುವಚನ ಬರಬೇಕು. ತದೇವ ಭವತಿ ಅನ್ನೋದು ಭವಂತಿ ಅಂತ ಬರಬೇಕಾಗಿತ್ತು. ಇದು ನಮಗೆ ಅನಿಸುವ. ಆವಾಗ ಆ ಭವತಿ ಅಂತ ಅನ್ನೋದಕ್ಕೆ ಭವಂತಿ ಅಂತ ನಾವು ಅಧ್ಯಾಹಾರ ಮಾಡಬೇಕು, ಭವಂತಿ ಅಂತ ಅರ್ಥ ಮಾಡ್ಕೋಬೇಕು ಅಂತ ಆಗ್ತದೆ. ಜಯತೀರ್ಥರು ಹಿಡಿದಿರುವ ಹಾದಿ ಅದೇನೆ. ಅದಕ್ಕನುಸಾರವಾಗಿ ರಾಘವೇಂದ್ರ ಸ್ವಾಮಿಗಳು ಅದನ್ನ ಛಾಂದಸಾದು ಅಂತ ಹೀಗೆ ಹೇಳಿದ್ದಾರೆ. ಬಹುವಚನ ಹೇಳಬೇಕಾಗಿದ್ದಲ್ಲಿ ಏಕವಚನ ಹೇಳಿರುವುದೇನಿದೆ ಅದು ಛಾಂದಸ. ಭೂಪ್ರಾಪ್ತಾವಿತಿ ಧಾತೋ ಪರಸ್ಮೈ ಪದಂ ಏಕವಚನಂ ಚ ಛಾಂದಸಂ. ಅದು ಅಪೌರುಷೇಯ ವೇದವಾಕ್ಯ ಆದ್ರಿಂದ ಅಲ್ಲಿ ಅದನ್ನು ಹೊಂದಿಸಬಹುದು ಅಂತ ರಾಘವೇಂದ್ರ ಸ್ವಾಮಿಗಳು ಅದನ್ನ ತೋರಿಸ್ತಾರೆ. ಅಲ್ಲಿ ಈಗ ನಾವು ಏನನ್ನು ಗಮನಿಸಬೇಕು, ತ್ರಿವಿಕ್ರಮ ಪಂಡಿತರು ಇದನ್ನ ಏಕವಚನ ಅಂತಾನೆ ಇಟ್ಕೊಂಡಿದ್ದಾರೆ. ತಮ್ಮ ಯಥಾ ಯಥಾ ಉಪಾಸತೆ, ಉಪಾಸತೆ, ಉಪಾಸೇತೆ, ಉಪಾಸಂತೆ ಅಂತ ಧಾತು. ಅಸಗತಿ ಇತ್ಯಾದಾನೇಶು ಧಾತು. ಅದಕ್ಕೆ ಲಟ್ಲಕಾರದ ಪ್ರಥಮ ಪುರುಷ ಏಕವಚನದಲ್ಲಿ ಉಪಾಸತೆ ಅಂತ ಆಗ್ತದೆ. ವೇದವಾಕ್ಯ ಹೇಳಿರುವುದು ಅದೇ ಏಕವಚನವನ್ನೇ. ಬಹುವಚನ ಆಗಿದ್ರೆ ಅಸಂತೆ ಅಂತ ಇರ್ತಿತ್ತು. ಆದ್ರಿಂದ ತಮ್ಮ ಯಥಾ ಯಥಾ ಉಪಾಸತೆ, ಸಾಧಕ ತಮ್ಮ ಭಗವಂತಂ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಹೀಗೆ ಅಲ್ಲಿ ಬಂದಿರೋದ್ರಿಂದ ಅದು ಏಕವಚನವೇ. ಅದಕ್ಕಾಗಿ ಅವರು ತದೇವ ಭವತಿ ತಥೈವ ಭವತಿ, ಅದೇ ಸ್ವರೂಪವನ್ನ ಸಾಧಕನು ಕೂಡ ಪಡ್ಕೋತಾನೆ ಅಂತ ಹೀಗೆ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಮುಂದಿನ ವಾಕ್ಯನೂ ಕೂಡ ಅದಕ್ಕೆ ಪುಷ್ಟಿದಾಯಕ ಆಗಿದೆ. ಯತ್ ಪ್ರಕಾರೇಣ ಉಪಾಸತೆ, ನೋಡಿ ಸಾಧಕನಾದವನು ಆ ಭಗವಂತನನ್ನ ಯಾವ ರೀತಿಯಿಂದ ಉಪಾಸಿಸ್ತಾನೋ ಅದೇ ಪ್ರಕಾರ ತತ್ ಪ್ರಕಾರೇಣ ಭವತಿ, ಅದೇ ಪ್ರಕಾರದಿಂದ ಸಾಧಕ ಇರ್ತಾನೆ ಅಂತ. ಹೀಗೆ ಇರ್ತಾನೆ ಅಂದ್ರೆ ಆಗ್ತಾನೆ, ಮುಂದೆ ಮುಕ್ತಿಯಲ್ಲಿ ಆಗ್ತಾನೆ ಅಂತ ಹೀಗದರ ತಾತ್ಪರ್ಯ. ಇಲ್ಲಿ ಅಸಗತಿ ಅಂತ ಈ ಥರ ಧಾತು ಇಟ್ಕೊಂಡಿರೋದ್ರಿಂದ ಈ ಥರ ವ್ಯವಸ್ಥೆ ಅಂತ ತ್ರಿವಿಕ್ರಮ ಪಂಡಿತರ ಮಾತಿನಿಂದ ಅದು ಗಮನಕ್ಕೆ ಬರ್ತದೆ. ಈಗಿಲ್ಲಿ ನನಗೆ ಜಯತೀರ್ಥ ಹೇಳಿದ ಸಮಾಧಾನಕ್ಕಿಂತ ತ್ರಿವಿಕ್ರಮ ಪಂಡಿತರು ಹೇಳಿದ ಸಮಾಧಾನ, ಅದನ್ನು ಹೇಗೆ ಹೊಂದಿಸಬೇಕು ಅಂತ ಅನ್ನೋದು ಹೇಳಿದ್ದು ನನಗೆ ಚೆನ್ನಾಗಿ ಕಾಣಿಸಿದೆ. ನಿಮಗೆ ಅದು ಯಾವ ಥರ ಯಾರಿಗೆ ಚೆನ್ನಾಗಿ ಕಾಣಿಸ್ತದೆ ಆ ಥರ ಅದನ್ನು ನೀವು ಸ್ವೀಕಾರ ಮಾಡಬೇಕು. ಜಯತೀರ್ಥರು ಅದನ್ನು ಏಕವಚನ ಬಂದಿದೆ, ಏಕವಚನಕ್ಕೆ ಬಹುವಚನದ ಅರ್ಥ ಇಟ್ಕೋಬೇಕು ಅಂತ ಅವರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆ ಥರ ಹೇಳೋದಕ್ಕಿಂತ ಅಲ್ಲಿ ಇದ್ದದ್ದು ಏಕವಚನದ ರೂಪ, ಅದಕ್ಕೆ ಬಹುವಚನದ ಅರ್ಥ ಅಂತ ಹಿಂಗೆ ಹೇಳೋದಕ್ಕಿಂತ ಅದನ್ನು ಏಕವಚನದಲ್ಲೇ ಹೊಂದಿಸುವುದು ನನಗೆ ಹಿಡಿಸಿದೆ. ಇನ್ನು ಅದು ಉಳಿದದ್ದು ಹೇಗೆ ಅಂತ ನಿಮಗೆ ಬಿಟ್ಟದ್ದು. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತನೋ ಈ ಒಂದು ವೇದವಾಕ್ಯ ಇದೆಯಲ್ಲ, ಬಹಳ ಪ್ರಸಿದ್ಧವಾದದ್ದು. ಇದು ಮುದ್ಗಲ ಉಪನಿಷತ್ತಿನಲ್ಲಿ ಇದ್ದದ್ದು ಅಂತ ನಮಗೆ ಈಗ ಕಂಡು ಬಂತು. ದಶೋಪನಿಷತ್ತುಗಳು, ಪ್ರಸಿದ್ಧವಾದ ದಶೋಪನಿಷತ್ತುಗಳಲ್ಲಿ ನಮಗೆ ಇದು ಕಾಣಲಿಲ್ಲ. ಆದರೆ ಭಗವದ್ಗೀತೆಯ 5ನೇ ಅಧ್ಯಾಯದ 2ನೇ ಶ್ಲೋಕದಲ್ಲೂ ಕೂಡ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಅನ್ನುವ ಭಗವದ್ಗೀತಾ ಶ್ಲೋಕ ಕೇಳಿ ಬರ್ತದೆ. ಯಾವ ವ್ಯಕ್ತಿಗಳು ನನ್ನನ್ನು ಯಾವ ರೀತಿಯಾಗಿ ಹೊಂದುತ್ತಾರೋ, ಅದು ಭಜಿಸ್ತಾರೋ, ತಾನ್ ತಥೈವ ಭಜಾಮ್ಯಹಂ, ಅದೇ ರೀತಿಯಾಗಿ ನಾನು ಕೂಡ ಅದೇ ರೀತಿಯಾಗಿ ಅವರನ್ನು ಭಜಿಸ್ತೀನಿ. ಅಲ್ಲಿ ಮೊದಲು ಪ್ರಪದ್ಯಂತೆ,
ಪ್ರಪಂಚದ್ದೇ ಅಂತ ಅನ್ನುವುದಕ್ಕೆ ಭಕ್ತರು ಕರ್ತೃಗಳು. ಈ ಭಜಾಮಿ ಅಂತ ಅನ್ನುವುದಕ್ಕೆ ಭಗವಂತನೇ ಕರ್ತ. ಇಲ್ಲಿ ಭಜಿಸುವುದು ಅಂದ್ರೆ ಭಕ್ತರನ್ನು ಕುರಿತು ಸಂಕೀರ್ತನೆ ಮಾಡ್ತಾನೆ ಅಂತ ಅರ್ಥ ಅಲ್ಲ, ಅವ್ರನ್ನ ಅದೇ ರೀತಿಯಾಗಿ ನಾನು ಪಾಲಿಸ್ತೇನೆ ಅಂತ ಅರ್ಥ ಅದಕ್ಕೆ. ತ್ವಮ್ಮಾಂ ಭಜಸ್ವ ಪದ್ಮಾಕ್ಷಿ ಅನ್ನೋಳಿ ನೀನು ನನ್ನನ್ನು ಪಾಲಿಸು ಅಂತ ಅದರ ಅರ್ಥ. ಹಾಗೆ ಭಗವದ್ಗೀತಾದಲ್ಲಿ ಬಂದಿರುವಂತಹ ಒಂದು ವೇದ ಒಂದು ಮಾತೇನಿದೆ ಅದಕ್ಕೆ ಸಮಾನವಾದಂಥ ಅರ್ಥ ಇದೆ. ಆ ಲೋಕಕ್ಕೆ ಹೋಗ್ತಾನೆ. ಒಟ್ಟಾರೆ ಅಲ್ಲಿ ಸಂಪ್ರಾಪ್ತಿ ಅಥವಾ ಸಂಪತ್ತಿ, ಮೂಲದಲ್ಲಿರುವ ಶಬ್ದ ಸಂಪತ್ತಿ. ಇದು ದಶೋಪನಿಷತ್ತುಗಳಲ್ಲಿ ಪ್ರಯುಕ್ತ ಆಗಿರುವ ಶಬ್ದ, ಅದು ಸಂಪತ್ತಿ ಅಂತ. ಆದ್ರಿಂದ ಬೇರೆ ಬೇರೆ ಪ್ರಸಂಗದಲ್ಲಿ ಆ ಥರದ್ದು ಬಂದಿದೆ. ಆ ಸಂಪತ್ತಿ ಅನ್ನೋದಕ್ಕೆ ಸಂಪ್ರಾಪ್ತಿ ಅಂತ ಅರ್ಥ, ಅಲ್ಲಿ ಹೋಗಿ ತಲುಪುವುದು ಅಂತ. ಆದ್ರಿಂದ ಒಟ್ಟಾರೆ ಆ ವೇದವಾಕ್ಯಕ್ಕೆ ಮುದ್ಗಲೋಪನಿಷತ್ತು ಅಂತ, ಪ್ರಾಯ ಮುದ್ಗಲೋಪನಿಷತ್ತು ಮತ್ತೆಲ್ಲಾದ್ರೂ ಬಂದಿದ್ದು ಇರಬಹುದು. ಆ ವಾಕ್ಯದ ಅರ್ಥ ಏನಂದ್ರೆ, ಭಗವಂತನನ್ನ ಒಬ್ಬ ಸಾಧಕ ಯಾವ ರೀತಿಯಾಗಿ ಅಂದ್ರೆ ಯಾವ ಪ್ರತೀಕದಲ್ಲಿ ಉಪಾಸನೆ ಮಾಡ್ತಾನೆ, ಆ ಪ್ರತೀಕದಲ್ಲಿರುವ ಭಗವಂತನನ್ನೇ ಹೋಗಿ ತಲುಪ್ತಾನೆ ಅಂತ ಒಂದರ್ಥ. ಇನ್ನ ಭಗವಂತನನ್ನ ಯಾವ ಗುಣವುಳ್ಳವನಂತ ಉಪಾಸನೆ ಮಾಡ್ತಾನೋ, ನೀವು ಅವನನ್ನು ಅನಘ ಅಂತ ಉಪಾಸನೆ ಮಾಡಿದ್ರೆ ನೀವು ಕೂಡ ಅನಘರಾಗ್ತೀರಿ, ದೋಷರಹಿತರಾಗ್ತೀರಿ, ಪಾಪರಹಿತರಾಗ್ತೀರಿ. ಹಾಗೆ ಭಗವಂತನನ್ನ ಸತ್ ಚಿತ್ ಆನಂದ ಇತ್ಯಾದಿ ನಾಮಗಳಿಂದ ಉಪಾಸನೆ ಮಾಡಿ ಮಾಡಿ ಸಾಧಕನು ಕೂಡ ತನ್ನ ವ್ಯಕ್ತಿತ್ವದ ಗುಣಗಳನ್ನ ವ್ಯಕ್ತ ಮಾಡ್ಕೋತಾನೆ ಅಂತ ಅದರ ಅಭಿಪ್ರಾಯ. ಇದಕ್ಕೆ ಇನ್ನೊಂದು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಮತ್ತೊಂದು ಮಾತಿದೆ, ಯಾದಶೋ ಭಾವಿತ ಸ್ತ್ರೀಶಃ ತಾದೃಶೋ ಜೀವ ಆಭವೇತ್ ಅಂತ ಇನ್ನೊಂದು ಕಂಡು ಬರ್ತದೆ. ಪ್ರಾಯ ಅದು ಭಾಷ್ಯ ದೀಪಿಕಾದಲ್ಲಿ ಕಂಡು ಬರ್ತದೆ. ಅದನ್ನು ನಾವು ಮುಂದೆ ನೋಡೋಣ. ಅಲ್ಲಿಗೆ ಈ ಭಾಗದ ತತ್ವ ಪ್ರದೀಪ ಮುಕ್ತಾಯ ಕಾಣ್ತದೆ. ತತ್ಪ್ರಕಾರೇಣ ಭವತಿ ಅತಃ ಅಜ್ಞಾದೌ ಉಪಾಸಕಃ ಅಜ್ಞಾದೌ ಸಂಪದ್ಯತೆ. ಆದ್ರಿಂದ ಅಗ್ನಿಯಾದಿಗಳಲ್ಲಿ ಯಾವ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡ್ತಾನೋ ಸಾಧಕ ಅಲ್ಲಿಯೇ ಹೋಗಿ ತಲುಪ್ತಾನೆ ಅಂತ ಹೀಗಾದ್ರ ತಾತ್ಪರ್ಯ. ಇಲ್ಲಿ ನಾವು ಈ ಹಿಂದೆ ಬಂದಿರುವಂತಹ ಒಂದು ಸರ್ವಮೂಲದ ಪಾಠದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. 26ನೇ ಸೂತ್ರದಲ್ಲಿ ಶಬ್ದಾದಿಭ್ಯ ಅಂತ ಪ್ರತಿಷ್ಠಾನಾನ್ಯತಿ ಚೇನ ಅಂತ 26ನೇ ಸೂತ್ರ, ಕೆ.ಟಿ. ಪಾಂಡವ್ಯಾಚಾರ್ಯ ಪುಸ್ತಕದಲ್ಲಿ ಅದು 851. ಅಲ್ಲಿ ಕೊನೆಗೆ ಬೃಹತ್ ಸಂಹಿತಾಯಾಂಶ, ಅದಾದ್ಮೇಲೆ ನಾರದೀಯ ವಚನಾಚ ಅಂತ ಕೊನೆಯ ಶ್ಲೋಕ ಇದೆ. ಯಸ್ಮಾದ್ಯಜ್ಜಾಯತೆ ಚಾಂಗಂ ಲೋಕ ವೇದಾದಿಕಂ ಹರೇಹೇ ತನ್ನಾಮ ವಾಚ್ಯಮಂಗಂ ಸ್ಯಾತ್ ಯಥಾ ಬ್ರಹ್ಮಾದಿಕಂ ಮುಖಂ ಅಂತ ಬಂದಿದೆಯಲ್ಲ, ಅಲ್ಲಿ ಅದು ಲೋಕ ವೇದಾದಿಕಂ ಅಂತ ಅಲ್ಲ, ಲೋಕ ದೇವಾದಿಕಂ ಅಂತ ಪಾಠ ಅಂತ ಗೋವಿಂದಾಚಾರ್ಯರು ಹೇಳಿದ್ದಾರೆ. ಯಾವ ಅಂಗದಿಂದ ಭಗವಂತನ ಯಾವ ಅಂಗದಿಂದ ಯಾವ ಸಂಗತಿ ಹುಟ್ಟುತ್ತದೋ, ಯಾವುದದು ಲೋಕ, ಯಾವುದೋ ಒಂದು ನಿರ್ದಿಷ್ಟವಾದ ಲೋಕ ಮತ್ತೆ ದೇವತೆ ಮೊದಲಾದದ್ದು ಹುಟ್ಟುತ್ತದೋ, ಆ ತನ್ನಾಮವಾಚ್ಯಂ ಅಂಗಂ ಸ್ಯಾತ್, ಆಯಾ ಲೋಕದ ಮತ್ತು ಆ ದೇವತೆಯ ನಾಮವೇ ಆ ಅಂಗಕ್ಕೂ ಕೂಡ ಬಂದು ಬಿಡ್ತದೆ. ಯಥಾ ಬ್ರಹ್ಮಾದಿಕಂ ಮುಖಂ ಅಂತ ಹೀಗೆ ಬಂದಿದೆ. ಅಲ್ಲಿ ಲೋಕ ವೇದಾದಿಕಂ ಒಂದು ಪಾಠ ಈಗಿದೆಯಲ್ಲ, ವೇದ ಅಂತ ಅನ್ನೋದಷ್ಟು ಸರಿಯಾದ ಪಾಠ ಅಲ್ಲ. ಪುರುಷ ಸೂಕ್ತದಲ್ಲಿ ಬಂದಿರುವುದು ಆ ವೇದದ ಉತ್ಪತ್ತಿ ಬಗ್ಗೆ ಬರಲಿಲ್ಲ, ಆ ಅಂಗದಿಂದ ವೇದದ ಉತ್ಪತ್ತಿ ಬಗ್ಗೆ ಬರಲಿಲ್ಲ ಅಲ್ಲಿ. ಆದ್ರಿಂದ ಲೋಕ ದೇವಾದಿಕಂ ಅಂತ ಪಾಠ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಮೊನ್ನೆ ದಿವಸ ನನಗೆ ಅದನ್ನು ಹೇಳಿಕ್ಕೆ ನೆನಪಾಗಿರ್ಲಿಲ್ಲ. ಅಲ್ಲೇನಿದೆ ಪುರುಷ ಸೂಕ್ತದಲ್ಲಿ ಅಂದ್ರೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್, ಬ್ರಾಹ್ಮಣ ಇವನ ಮುಖದಿಂದ ಹುಟ್ಟಿದ ಅಂತ ಹೀಗೆ ಬಂದಿದೆ. ಅಲ್ಲಿ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಚತುರ್ಮುಖ ಈತನ ಮುಖದಿಂದ ಹುಟ್ಟಿದ. ಕ್ಷತ್ರಿಯ ವರ್ಣದ ಅಭಿಮಾನಿಗಳಾದ ವಾಯು, ಇಂದ್ರ ಮೊದಲಾದವರೆಲ್ಲ ಆತನ ಬಾಹುಗಳಿಂದ ಹುಟ್ಟಿದ್ರು ಅಂತ ಹೀಗೆಲ್ಲ ಬಂದಿದೆ. ಅದಾದ್ಮೇಲೆ ನಾಭ್ಯ ಆಸಿ ಅಂತರಿಕ್ಷಂ, ಮುಂದೆ ಅಂತರಿಕ್ಷ ಮೊದಲಾದ ಲೋಕಗಳು, ಅಂತರಿಕ್ಷ ಲೋಕ ನಾಭಿಯಿಂದ, ತಲೆಯಿಂದ ದ್ಯೂಲೋಕ ಹುಟ್ಟಿತು, ಪಾದದಿಂದ ಭೂಮಿ ಹುಟ್ಟಿತು ಅಂತ ಹೀಗೆಲ್ಲ ಬಂದಿದೆ. ಅಲ್ಲಿ ಛಂದಾಂಶಿ ಯಜ್ಞರೇ ಅಂತ ಹೀಗೆಲ್ಲ ಬಂದಿದೆ. ಅದು ಛಂದಾಂಶಿ ಯಜ್ಞರೇ ಅಂತ ಬಂದಿರುವುದೇನಿದೆ ಅದು ಆ ಲೋಕದಿಂದ ಅಂತ ಆ ಅಂಗದಿಂದ ಅಂತ ಬಂದಿಲ್ಲ. ಛಂದಾಂಶಿ ಯಜ್ಞರೇ ಅಂತ 9ನೇ ಋಕ್ಕದಲ್ಲಿದೆ, 8ನೇ ಮಂತ್ರದಲ್ಲಿ ಪುರುಷ ಸೂಕ್ತದಲ್ಲಿ. ಆದರೆ ಇಂಥ ಒಂದು ಅಂಗದಿಂದ ಅದು ಹುಟ್ಟಿತು ಅಂತ ಬಂದಿಲ್ಲ.
ಆದ್ರಿಂದ ಈ ಪಾಠದಲ್ಲಿ ಈಗ ನಾವು ನೋಡ್ತಿರುವ ನಾರದ ಪುರಾಣದ ಶ್ಲೋಕ ಏನಿದೆ, ಇಲ್ಲಿ ಲೋಕ ಮತ್ತು ದೇವಾದಿಕಂ ಅಂತಲ್ಲ, ವೇದಾದಿಕಂ ಅಲ್ಲ, ಲೋಕ ದೇವಾದಿಕಂ. ಲೋಕಗಳು ಮತ್ತೆ ದೇವತೆಗಳು, ಬ್ರಹ್ಮ ಅಗ್ನಿ ಮೊದಲಾದ ದೇವತೆಗಳು, ವಾಯು ಮೊದಲಾದ ದೇವತೆಗಳು, ಮತ್ತೆ ಆದಿ ಶಬ್ದದಿಂದ ಆಯಾ ವರ್ಣ, ಅವೆಲ್ಲವೂ ಕೂಡ ಆ ಅಂಗದಿಂದ ಹುಟ್ಟಿದ್ದು ಅಂತ ಆ ಪಾಠ ಸರಿಯಾಗಿದೆ. ಅದೊಂದನ್ನ ತಿದ್ದುಕೊಳ್ಬೇಕು. ಮತ್ತೆ ಅದಕ್ಕೆ ಇದು ಜಯತೀರ್ಥರಿಗೂ ವಿರುದ್ಧ ಏನಲ್ಲ. ಜಯತೀರ್ಥರು ಅದನ್ನು ವ್ಯಾಖ್ಯಾನಿಸಿಯೇ ಇಲ್ಲ, ತಗೊಂಡೇ ಇಲ್ಲ ಅವರು. ಒಂದು ಸ್ವಲ್ಪ ಅಲ್ಲಿ ಏನಿದೆ ಜಯತೀರ್ಥರ ತತ್ವಪ್ರಕಾಶಿಕಾದಲ್ಲಿ 852ನೇ ಪುಟದಲ್ಲಿ ಅಂದ್ರೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತಃ ಇತ್ಯಾದವು ಬ್ರಾಹ್ಮಣಾದಿ ಜನಕೇಶು ಮುಖಾದಿಷು ಬ್ರಾಹ್ಮಣಾದಿ ವ್ಯಪದೇಶ. ಭಗವಂತನ ಅಂಗಾಂಗಗಳು, ಮುಖ ಮೊದಲಾದ ಅಂಗಾಂಗಗಳೇನಿವೆ ಅವು ಬ್ರಾಹ್ಮಣಾದಿಗಳಿಗೆ ಜನಕ. ಬ್ರಾಹ್ಮಣ ವರ್ಣ, ಬ್ರಾಹ್ಮಣದ ವರ್ಣದ ಅಭಿಮಾನಿ ಇತ್ಯಾದಿಗಳಿಗೆ ಜನಕ. ವೇದದ ಬಗ್ಗೆ ಅವರು ಜಯತೀರ್ಥರು ಅಲ್ಲಿ ಹೇಳಿಲ್ಲ. ಅದರಿಂದ ಲೋಕ ವೇದಾದಿಕಂ ಅಂತ ಇಟ್ಕೊಳ್ದೇನೆ ಲೋಕ ದೇವಾದಿಕಂ ಪಾಠ ಇಟ್ಕೋಬೇಕು. ಈ ಅಗ್ನಿಯ ಪ್ರತೀಕದಲ್ಲಿ, ವರ್ಣನ ಪ್ರತೀಕದಲ್ಲಿ ಹೀಗೆಲ್ಲ ಆರಾಧನೆ ಮಾಡುವುದು ಅಂತ ಒಂದು ಕಡೆ ಬಂತು. ಆ ಥರ ಮಾಡಿದರೆ ಆಯಾ ಲೋಕಗಳನ್ನು ತಲುಪ್ತಾನೆ. ಮತ್ತು ಆಯಾ ಗುಣಗಳ ಮೂಲಕ ಗುಣವುಳ್ಳವನು ಭಗವಂತ ಅಂತ ಆರಾಧನೆ ಮಾಡಿದರೆ ಗುಣಗಳನ್ನೇ ಕ್ವಚಿತ್ತಾಗಿ ತಾನು ಕೂಡ ಪಡಿತಾನೆ ಅಂತ ಬಂತಲ್ಲ. ಇಲ್ಲೊಂದು ಜಿಜ್ಞಾಸೆ ಇದೆ. ಆಯಾ ಪ್ರತಿಮೆಯಲ್ಲಿ, ನಿರ್ದಿಷ್ಟ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡಿದರೆ ಅಂತ ಪ್ರಸಂಗ ಇದ್ದಾಗ ಈ ವೇದ ಮಂತ್ರವನ್ನು ಅಲ್ಲಿ ಹೊಂದಿಸ್ಕೋಬಹುದಾ ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೂ ಅದೇ ಥರ ಉತ್ತರ ಕೊಡಬಹುದು. ಅಗ್ನಿಯಲ್ಲಿ ಆರಾಧನೆ ನಾವು ಹೇಳ್ತೀವಲ್ಲ, ಅಗ್ನಿಯಲ್ಲಿ ಆರಾಧನೆ ಅಂದ್ರೆ ಏನು? ನಮಗೆ ಎರಡು ಥರದ ಆರಾಧನೆ ಅಗ್ನಿಯಲ್ಲಿ ಸಾಧ್ಯ. ಒಂದು, ನಾವು ಯಜ್ಞಕುಂಡದಲ್ಲಿ ಅಗ್ನಿಯಲ್ಲಿ ಸ್ಥಾಪನೆ ಮಾಡಿ ಆ ಅಗ್ನಿಯಲ್ಲಿ ಅಂತರ್ಗತನಾದ ಭಾರತೀಯ ಪರಶುರಾಮ, ಇದು ಅಗ್ನಿಯ ಪ್ರತೀಕ. ಇನ್ನು ಎಲ್ಲಿಯಾದ್ರೂ ಯಾರು ಇಲ್ಲಿ ಅಗ್ನಿದೇವನ ಪ್ರತಿಮೆ ಇಟ್ಕೊಂಡು ಮಾಡಿದರೆ ಅದು ಯಜ್ಞಕುಂಡದಲ್ಲಿ ಅಗ್ನಿಯ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡುವುದು ಎರಡೂ ಒಂದೇ ಆಗ್ತದೆ. ಅದಕ್ಕೇನು ತೊಂದರೆ ಇಲ್ಲ. ಇನ್ನ ಧ್ಯಾನ ಮಾಡ್ತಾ ಕೂತಾಗ ಈ ಅಗ್ನಿಯಲ್ಲಿ ಹೋಮ ಮತ್ತು ಪೀಠದಲ್ಲಿ ಪ್ರತಿಮಾ ಪೂಜೆ ಮಾಡುವುದು ಇದೊಂದು ಬಾಹ್ಯ ಪೂಜೆ ಆಗಿದೆ. ಧ್ಯಾನ ಮಾಡ್ತಾ ಕೂತಾಗ ಅಗ್ನಿಯಲ್ಲಿರುವ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಮನಸ್ಸಿನ ಪರದೆ ಮೇಲೆ ನಾವು ಚಿತ್ರ ಮಾಡ್ಕೋತೇವೆ. ಮನಸ್ಸಿನ ಪರದೆಯ ಮೇಲೆ ಅಗ್ನಿಯನ್ನು ಕಲ್ಪಿಸಿಕೊಂಡು ಅಲ್ಲಿ ಭಾರತೀಯ ಮುಖ್ಯ ಪ್ರಾಣವನ್ನು ಕಲ್ಪಿಸಿಕೊಂಡು ಅದರಲ್ಲಿ ಪರಶುರಾಮನನ್ನು ಕಲ್ಪಿಸ್ಕೊಂಡ್ರೆ ಅದು ಧ್ಯಾನ ಆಯ್ತು. ಹೀಗೆ ಒಳಗಿನ ಧ್ಯಾನ, ಹೊರಗಿನ ಹೋಮ ಮತ್ತು ಪೂಜೆ ಇವೆರಡೂ ಕೂಡ ತಮ್ಮ ಆ ಭಗವಂತನನ್ನ ಯಥಾ ಉಪಾಸತೆ, ಯಾವ ಪ್ರತೀಕದಲ್ಲಿರುವವನು ಉಪಾಸನೆ ಮಾಡ್ತಾರೋ ಅವನಿಗೆ ಆ ಸಾಧಕನು ಕೂಡ ಅದೇ ಥರದ ಲೋಕವನ್ನು ಪಡಿತಾನೆ. ಹೀಗೆ ಹೋದರೆ ಆ ಅಗ್ನಿಯಂತೆಯೇ ತೇಜಸ್ವಿ ಆಗ್ತಾನೆ ಅಂತ ಎರಡು ಥರ ಹೊಂದಿಸ್ಬೋದು. ಯಾಕೆಂದ್ರೆ ಮನಸ್ಸಿನ ಪ್ರತೀಕದಲ್ಲಿ ಅಗ್ನಿಯನ್ನು, ಮನಸ್ಸಿನಲ್ಲಿ ಪರದೆ ಮೇಲೆ ಅಗ್ನಿ ಪ್ರತೀಕವನ್ನು ಚಿಂತನೆ ಮಾಡಿದ್ರು ಅದು ಕೂಡ ಭಾಗವತ ಹೇಳುವಂತೆ 8 ಪ್ರತೀಕಗಳನ್ನ ಹೇಳ್ತಾರಲ್ಲ, ಸ್ಥಂಡಿಲೆ, ಮನಸ್ಸಿ ಅಂತ ಹೀಗೆಲ್ಲ ಹೇಳ್ತಾರೆ. ಅದರಿಂದ ಅದು ಕೂಡ ಒಂದು ಪ್ರತೀಕವೇ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.